ನಿನ್ನೆ ರಾತ್ರಿ ಪಾಕಿಸ್ತಾನ ದೊಡ್ಡ ದುಸ್ಸಾಹಸಕ್ಕೆ ಕೈ ಹಾಕಿ ಊಹೆಗೂ ಮೀರಿ ಹೊಡೆತ ತಗೊಂಡಿದೆ. ಅದು ಭಾರತ ಕೊಟ್ಟಿರುವಂತ ಹೊಡೆತಗಳು ಹಾಗಿತ್ತು. ಏನೇನೆಲ್ಲ ಅಟ್ಯಾಕ್ ಆಯ್ತು ಪಾಕಿಸ್ತಾನದಲ್ಲಿ. ಅದು ಪಾಕಿಸ್ತಾನದ ನಗರಗಳು, ಬಂದರು, ಏರ್ಪೋರ್ಟು ಎಲ್ಲವನ್ನು ಭಾರತ ಈಸಿಯಾಗಿ ಟಾರ್ಗೆಟ್ ಮಾಡಿದೆ. ಸೊ ಈಗ ಜಮ್ಮು ಕಾಶ್ಮೀರದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಕೆಲವೇ ಸಮಯಗಳ ಮುಂಚೆ ನಾವು ನೋಡ್ತಾ ಇದ್ವಿ ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ದಾಳಿ ಮತ್ತೆ ಡ್ರೋನ್ ದಾಳಿಯಿಂದ ಏನೇನೆಲ್ಲ ಡ್ಯಾಮೇಜಸ್ ಆಗಿದೆ ಅನ್ನೋ ದೃಶ್ಯಗಳನ್ನ. ಸೊ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸದ್ಯದ ಸಿಚುವೇಶನ್ ಜೊತೆಗೆ ಪಾಕಿಸ್ತಾನ ಡ್ಯಾಮೇಜ್ ಮಾಡೋದಕ್ಕೆ ಮಾಡಿರೋ ಪ್ರಯತ್ನದ ಫಲ ಏನಾಗಿದೆ ಸಿಚುವೇಶನ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ವಿಜಯ್, ನಿನ್ನೆ ತಡರಾತ್ರಿ ಜಮ್ಮುವಿನ ರಜೌರಿಯಲ್ಲಿ ಸದ್ಯ ಇರುವಂತಹ ಸ್ಥಳ ಏನಂದ್ರೆ ರಜೌರಿ. ಈ ರಜೌರಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿ ಬಾರಿಯೂ ಸಹಿತ ಚರ್ಚೆಗೆ ಗ್ರಾಸವಾಗುವಂತದ್ದು ಇಲ್ಲಿನ ಉಗ್ರರ ಅಟ್ಟಹಾಸಕ್ಕೆ. ಮತ್ತೆ ಬಹಳಷ್ಟು ಬಾರಿ ಇಲ್ಲಿರುವಂತಹ ಏನಂದ್ರೆ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ನಿರಂತರವಾದಂತಹ ದಾಳಿಗಳನ್ನ ಈ ಹಿಂದೆನೂ ಸಹಿತ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟು ಬಹಳಷ್ಟು ಕಡೆಗೆ ಏನಂದ್ರೆ ಫೇಲ್ಯೂರ್ ಆಗಿರುವಂತದ್ದು. ನಿನ್ನೆ ತಡರಾತ್ರಿಯೂ ಸಹಿತ ಇದೇ ಒಂದು ಸ್ಥಳದಲ್ಲಿ ನಾನು ನಿಂತಿರುವಂತಹ ರಜೌರಿ ಪ್ಲೇಸ್ ಏನಿದೆ, ಇಡೀ ಪ್ಲೇಸ್ ಅಲ್ಲಿ ಏನಂತಂದ್ರೆ ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸ್ಪೆಷಲಿ ಏನಂದ್ರೆ ಇಲ್ಲಿರುವಂತಹ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ನಿಮಗೆ ಒಂದು ರೌಂಡ್ ಹಿಂಗೆ ಒಂದು ವಿಜುವಲ್ಸ್ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಇಡೀ ನಗರ ಪೂರ್ತಿಯಾಗಿ ಏನಂತಂದ್ರೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಸಹಿತ ಅಂದ್ರೆ ಓಪನ್ ಆಗಿಲ್ಲ. ಯಾಕಂದ್ರೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಹೈ ಸೆಕ್ಯೂರಿಟಿ ಝೋನ್ ಅಲ್ಲಿ ಇರುವಂತಹ ಪ್ಲೇಸ್ ಇದು. ನಿಮಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಡೀ ನಗರ ಸಂಪೂರ್ಣವಾಗಿ ನಿಶಬ್ದವಾಗಿರುವಂತದ್ದು. ಮತ್ತೆ ಅದರ ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ಇದೇ ಒಂದು ಬೇಸ್ ಕ್ಯಾಂಪ್ ಅನ್ನ ಇಟ್ಕೊಂಡು, ಯಾಕಂದ್ರೆ ನಿಮ್ಗೆ ಅತಿ ಹೆಚ್ಚು LOC ಹತ್ರ ಇರುವಂತಹ ಯಾವ್ದಾದ್ರು ದೊಡ್ಡ ಬೇಸ್ ಕ್ಯಾಂಪ್ ಇದ್ರೆ, ಮಿಲಿಟರಿಯ ಬೇಸ್ ಕ್ಯಾಂಪ್ ಇದ್ರೆ ಪೂರ್ತಿಯಾಗಿ ಏನಂತಂದ್ರೆ ಅದು ಒಂದು ರಜೌರಿ, ಎರಡನೇದಾಗಿ ಅಂದ್ರೆ ಪೂಂಚ್. ರಜೌರಿ ಮತ್ತೆ ಪೂಂಚ್ ಎರಡೂ ಸಹಿತ ಗಡಿ ಭಾಗದಲ್ಲಿ ಇದಾವೆ, LOC ಹತ್ರ ಇದಾವೆ. ಆ ಕಾರಣಕ್ಕಾಗಿಯೇ ಇಷ್ಟು ದೊಡ್ಡ ಮಟ್ಟಕ್ಕೆ ಏನಂತಂದ್ರೆ ಇಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ. ಮತ್ತೆ ಪಾಕಿಸ್ತಾನವು ಮೂಲವಾಗಿ ಏನಂದ್ರೆ ಇದನ್ನ ಟಾರ್ಗೆಟ್ ಮಾಡೋದಕ್ಕೆ ಮೂಲವಾದಂತಹ ಕಾರಣವೂ ಸಹಿತ ಅವರು ಹೇಳುವಂತ ಅವರ ಲೆಕ್ಕಾಚಾರ ಪ್ರಕಾರ ಅಂದ್ರೆ ರಜೌರಿಯಲ್ಲಿರುವಂತಹ ಮಿಲಿಟರಿಯ ಬೇಸ್ ಕ್ಯಾಂಪ್ ಅನ್ನು ಹೊಡೆದಿದ್ದೇ ಆದ್ರೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ಸಹಿತ ರೀ ಅಟ್ಯಾಕ್ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಪ್ಲೇಸ್ ಅನ್ನ ಅವರು ಏನಂದ್ರೆ ಟಾರ್ಗೆಟ್ ಅನ್ನ ಮಾಡಿ ಇಟ್ಕೊಂಡಿದ್ರು. ಕಾರಣ ಏನು ಅಂತಂದ್ರೆ ಒಂದು ಸುಮಾರು 700 ರಿಂದ 800 ಜನ ಇರುವಂತಹ 800 ಸೈನಿಕರು ಇರುವಂತಹ ಒಂದೇ ಒಂದು ಕ್ಯಾಂಪ್ ಇದು. ಮತ್ತೆ ಅದರ ಜೊತೆಗೆ ಈ ಒಂದು LOCಗೆ ಹೋಗುವಂತಹ ಮಿಲಿಟರಿಯ ವಾಹನಗಳಿಗೆ ಫ್ಯೂಯಲ್ ತುಂಬಿಸಿಕೊಳ್ಳೋದಕ್ಕೆ ಇರುವಂತಹ ಮೇನ್ ಬೇಸ್ ಪಾಯಿಂಟ್. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಟಾರ್ಗೆಟ್ ಮಾಡೋದನ್ನ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಿದ್ದೆ ಆದ್ರೆ ಮುಂದೆ ಭಾರತ ಅದರಲ್ಲೂ ಸ್ಪೆಷಲಿ ಏನಂದ್ರೆ ಸೈನಿಕರು ಯಾವುದೇ ಕಾರಣಕ್ಕೂ ಪ್ರತ್ಯುತ್ತರವನ್ನು ಕೊಡೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಆದ್ರೆ ಪಾಕಿಸ್ತಾನ ನಿನ್ನೆ ರಾತ್ರಿ 2 ಗಂಟೆ 10 ನಿಮಿಷದಿಂದ ನಿರಂತರವಾಗಿ ಬೆಳಗ್ಗೆ 4 ಗಂಟೆ 40 ನಿಮಿಷದವರೆಗೂ ಸಹಿತ ಏನು ಮಿಸೈಲ್ಸ್ ಗಳನ್ನ ಬಿಡ್ತಾ ಇತ್ತು, ಎಲ್ಲವನ್ನ ಸಹಿತ ಏನಂದ್ರೆ ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಏನಂದ್ರೆ ಒಂದ್ ಕಡೆಗೆ ಆಕಾಶ್ ಮಾಡಿದ್ರೆ ಮತ್ತೊಂದ್ ಕಡೆಗೆ S-400 ಸುದರ್ಶನ ಚಕ್ರ ನಮಗೆ ಸುದರ್ಶನ ರೀತಿಯಲ್ಲಿ ನಿಂತ್ಕೊಂಡಿದೆ. ಇಲ್ಲಿರುವಂತಹ ಕೆಲವೊಬ್ಬರನ್ನ ಅಂದ್ರೆ ಸ್ಥಳೀಯರು ಬಹಳಷ್ಟು ಜನ ಹೇಳ್ತಾ ಇದ್ರು ರಾತ್ರಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಕೆಲವೊಬ್ಬರನ್ನ ಏನಂದ್ರೆ ಇಲ್ಲಿರುವಂತಹ ಲೋಕಲ್ಸ್ ಗಳಿಗೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ ವಿಜಯ್, ಯಾಕಂದ್ರೆ ಅವರಿಗೆ ರಿಯಾಲಿಟಿ ಏನು ಅಂತ ಗೊತ್ತಿರುತ್ತೆ. साहब जी, आपका नाम है, क्या है? मेरा नाम साहिल भट्ट है। ओके, कल रात क्या हुए थे? कल रात को यहाँ पे पाकिस्तान की जो हमारे जो पाकिस्तान ने गुस्ताखी की है, वहाँ से उन्होंने ड्रोन भेजे और हमारी जो फौज है उन्होंने मुंह तोड़ जवाब उनको दिया है। और यहाँ पे थोड़ा जो बाहर के लोग जो यहाँ रह रहे थे उनमें थोड़ा पैनिक हो, थोड़ा परेशान हो गए। और हमें अभी गवर्नमेंट ने कहा कि इनको यहाँ से मूव कर दीजिए इनके अपने गाँव में, और हम सभी इनको भी अपने गाँव में जो है मूव करवा रहे हैं। और बाकी डर का माहौल है। पाकिस्तान को मुंह तोड़ जवाब दिया गया है हिंदुस्तान की फौज की तरफ से, और अभी भी उनको मुंह तोड़ जवाब दिया जा रहा है और दिया जाएगा। ओके, कल रात यहाँ 25 से 30 मिसाइल्स और ड्रोन के हिसाब से अटैक कर दिए थे, सबको डिस्ट्रॉय कर दिए, उसके बारे में क्या बोलते हैं? सबको हमारी फोर्स ने जो है, हमारी इंडियन फोर्सेस ने जो उनको सबको डिस्ट्रॉय किया है, आसमान में ही उनको किया। और इस जो हमारी फौज ने रात को किया, और जो हमारी फौज ना होती तो शायद यहाँ कहीं से जाने जो है जा सकती थी। आप बोल रहे थे यहाँ गांव है, गांव कौन सा गांव है, कौन सा गांव में अटैक हुआ है? बॉर्डर के पास जो एक दसल गांव है और मंजाकोट है, और ये अपना जो भी अपना बीजी पतराड़ा, इन गाँव में हैवी शेलिंग हुई है और हमारी सेना ने मुंह तोड़ जवाब दिया है पाकिस्तान को। ओके, रात कितने बजे से कितने बजे तक हुए थे? सर पूरा नाइट जो है यहाँ पे हैवी शेलिंग हुई है। पूरा रात के 10 बजे के बाद जो है पूरी शेलिंग हुई है। हम लोग पूरी रात सोए नहीं है। हमने हमारे से जो होता था हमने बाहर के लोगों को जो सेव किया है, और हमारी तरफ जितनी कोशिश हुई हम लोगों ने उनको बचाया है। ओके, रात में हम भी यहाँ रिपोर्टिंग कर रहे थे, पूरा रजौरी वाले मिलिट्री वाले को सपोर्ट दे रहे, मिलिट्री वाले को चीयर कर रहे हैं। आप अभी भी क्या बोल सकते हैं मिलिट्री वाले को? हम अपनी फौज पे गर्व करते हैं। हमारी फोर्स जो है पूरी वर्ल्ड में सबसे नंबर 1 फोर्स है कि उन्होंने आवाम को कोई भी नुकसान नहीं होने दिया। जो पाकिस्तान ने ड्रोन भेजे थे वो ड्रोन उन्होंने ऊपर ही खत्म कर दिया, आसमान में ही, वो नीचे नहीं कोई भी आया। और मैं अपनी तहे दिल से हमारे
हमारे जो सैनिक हैं उनको हम नमन करते हैं और पूरे J&K की जो आवाम है वो उन हमारी फोर्सेस के साथ है और हमें अगर बॉर्डर पे भी जाना पड़ेगा हम उनके साथ खड़े रहेंगे और पाकिस्तान को मुंह तोड़ जवाब देंगे। ओके, ये पूंछ और रजौरी किसके वास्ते बहुत बार अटैक के लिए प्लान करते हैं, किसके वास्ते प्लान करते हैं लोग? ये पाकिस्तान एक कायर हमला करता है जम्मू कश्मीर के लिए, लेकिन उसको ये नहीं पता है कि जम्मू कश्मीर की आवाम वो हिंदुस्तान की है और हिंदुस्तान की ही धरती में रहेगी और हिंदुस्तान की धरती में ही मरेगी। नहीं, और एक बात, कल रात को और कल दोपहर में पूरा भारत पाकिस्तान को मुंह तोड़ जवाब दिया है, उसके बारे में आप क्या बोलते हैं? पाकिस्तान की तो औकात ही नहीं हमारे साथ लड़ने की, लेकिन वो लड़ने के लिए आता है और मुंह की तोड़ वो खाता है और हमारी फोर्सेस जो है वो पूरी तैयार है, हमारे यहाँ की आवाम भी तैयार है उनके साथ जंग लड़ने के लिए और अगर उन्हें किया है तो उनको मुंह तोड़ जवाब दिया जाएगा। हम आपका सर्विस भी सुबह से देख रहे थे क्योंकि बहुत लोगों को आप यहाँ से जाने के लिए मेहनत कर रहे हैं, बहुत बहुत धन्यवाद आपको, ऐसा ही काम करते रहो। जो बाहर के लोग यहाँ हमारे भाई हैं वो यहाँ कोई मजदूरी करने आए हैं, कोई काम, उनको हमने सेफली यहाँ से बाहर भेजना है, तो बाकी हम तो हैं यहाँ, हम अपने देश के लिए खड़े हैं। ಓಕೆ ಓಕೆ, ಧನ್ಯವಾದ. ವಿಜಯ್, ಕೇಳಿದ್ರಲ್ಲ, ಅಂದ್ರೆ ಪೂರ್ತಿಯಾಗಿ ಈ ಒಂದು ಸ್ಥಳ ಏನಿದೆ ಈ ಸ್ಥಳದಲ್ಲಿ ಜನರನ್ನ ಏನಂತಂದ್ರೆ ಸೇಫ್ ಆಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಅಂದ್ರೆ ಇವರೆಲ್ಲರೂ ಸಹಿತ ಏನಂದ್ರೆ ಬಹಳಷ್ಟು ಜನರಿಗೆ ತೋರಿಸ್ತಾ ಇದ್ವಿ, ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ, ಇವರೆಲ್ಲರೂ ಸಹಿತ ಸ್ಥಳೀಯರು ಮತ್ತೆ ಏನೋ ಇಲ್ಲಿ ಸಮಾಜ ಸೇವೆ ರೀತಿಯಲ್ಲಿ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂತಹ ಜನರನ್ನ ಏನಂದ್ರೆ ಅವರಿಗೆ ಬೇಕಾಗಿರುವಂತಹ ಸ್ಥಳಕ್ಕೆ, ಫಾರ್ ಎಕ್ಸಾಂಪಲ್ ಬಹಳಷ್ಟು ಜನರಿಗೆ ಜಮ್ಮುಗೆ ಹೋಗಬೇಕು, ಬಹಳಷ್ಟು ಜನರಿಗೆ ಶ್ರೀನಗರಕ್ಕೆ ಹೋಗಬೇಕು, ಅದ್ರ ಜೊತೆಗೆ ಏನಂದ್ರೆ ಪೂಂಚ್ಗೆ ಹೋಗಬೇಕು, ಎಲ್ಲೂ ಸಹಿತ ಅಂದ್ರೆ ಗಾಡಿಗಳು ಸಿಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿರುವಂತಹ ಜನರು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಂತಂದ್ರೆ ಅವ್ರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಭಾರತದ ಸೇನೆಯ ಬಗ್ಗೆ ಬಹಳಷ್ಟು ಹೆಮ್ಮೆಯ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರು. ಅಂದ್ರೆ ನಿನ್ನೆ ರಾತ್ರಿ ಆಗಿರ್ತಕ್ಕಂತಹ ಘಟನೆ ಏನಿದೆ, ಘಟನೆಯ ಸಂದರ್ಭದಲ್ಲಿ ಭಾರತ ಮೂತೋಡ್ ಜವಾಬ್ ಕೊಟ್ಟಿದೆ, ಅಂದ್ರೆ ಅವರಿಗೆ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಅವ್ರಿಗೆ ಏನಂದ್ರೆ ಎಲ್ಲಾ ಮಿಸೈಲ್ಸ್ ಗಳಾಗಿರ್ಬೋದು ಅಥವಾ ಏನಂದ್ರೆ ಡ್ರೋನ್ ಗಳಾಗಿರ್ಬೋದು ಎಲ್ಲವೂ ಸಹಿತ ಏನಂದ್ರೆ ಆಕಾಶದಲ್ಲಿ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಸೇನೆಯ ಜೊತೆ ಇರ್ತೇವೆ, ಸೇನೆ ಇದೇ ರೀತಿಯಾಗಿ ಏನಂದ್ರೆ ಕಾರ್ಯವನ್ನು ಮುಂದುವರಿಸಿಕೊಳ್ಬೇಕು ಅನ್ನುವಂತ ಹೇಳ್ತಾ ಇದೆ. ಮತ್ತೆ ಈಗ ಏನಂದ್ರೆ ಮಧ್ಯಾಹ್ನ 11 ಗಂಟೆಯಿಂದ ನಿರಂತರವಾಗಿ ಮತ್ತೆ ಶೆಲ್ಲಿಂಗ್ ಆಗುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದನ್ನ ಏನಂದ್ರೆ ಇಲ್ಲಿರುವಂತಹ ಪೊಲೀಸರು ಸ್ಥಳೀಯರಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಇಡೀ ನಗರ ಏನಂದ್ರೆ ಪೂರ್ತಿಯಾಗಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅಪ್ಪಿತಪ್ಪಿ ಅಂತಹ ಘಟನೆಗಳು ನಡೆದ್ರೆ ಹೆಚ್ಚಿಗೆ ಯಾವುದೇ ತೊಂದರೆಗಳಾಗಬಾರ್ದು, ಯಾಕಂದ್ರೆ ಇಲ್ಲಿಯವರೆಗಂತೂ ಅಂತಹ ಯಾವುದೇ ಘಟನೆಗಳು ಇಲ್ಲಿ ನಡೆದಿಲ್ಲ. ಆದ್ರೆ ಪೂರ್ತಿಯಾಗಿ ಏನಂದ್ರೆ ನಗರವನ್ನ ಕ್ಲೋಸ್ ಮಾಡಿಸಲಾಗಿದೆ. ಮತ್ತೆ ಜನರಿಗೆ ಮನೆಯಲ್ಲೇ ಇರೋದಕ್ಕೆ ಹೇಳಿದ್ದಾರೆ, ಮನೆಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಯಾರೂ ಸಹಿತ ಬರಬೇಡಿ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ದಾರೆ. ಸ್ಪೆಷಲಿ ಶಾಲಾ ಕಾಲೇಜುಗಳಂತೂ ಕಳೆದ 3 ದಿವಸಗಳಿಂದ ವಿಜಯ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ನಿಮಗೆ ಏನಂದ್ರೆ ಇಲ್ಲಿರುವಂತಹ ಜನರು ಏನಿದ್ದಾರೆ ಅವರು ಸಹಿತ ಇಲ್ಲಿರುವಂತಹ ಸೇನೆಗೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಅಂತಂದ್ರೆ ಸ್ವತಃ ಅವರೇ ಹೇಳ್ತಿದ್ದಾರೆ, ಒಂದ್ ವೇಳೆ ಪರಿಸ್ಥಿತಿ ಬಂತಂದ್ರೆ ನಾವು ಸಹಿತ ಅಲ್ಲಿ ಹೋಗಿ ನಿಂತ್ಕೊಳ್ತೀವಿ, ನಾವು ಸಹಿತ ನಮ್ಮ ಸಮಾಜ ಸೇವೆಯನ್ನ ಮಾಡ್ಕೊಳ್ಳೋಕೆ, ದೇಶ ಸೇವೆಯನ್ನ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಇದು ಒಳ್ಳೆ ಅವಕಾಶ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ರು. ಮತ್ತೆ ಭಾರತವು ಸಹಿತ ಅಷ್ಟೇ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿದೆ. ನಿರಂತರವಾಗಿ ತಡರಾತ್ರಿ ನಡೆದಿರ್ತಕ್ಕಂತಹ ಏನಂದ್ರೆ ಏನೋ ದಾಳಿಗೆ ಪ್ರತಿದಾಳಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಸಹಿತ ಈ ಒಂದು ಪ್ರದೇಶದಲ್ಲಿ ಏನೋ ರಜೌರಿ ಆಗಿರ್ಬೋದು ಅಥವಾ ಪೂಂಚ್ ಆಗಿರ್ಬೋದು ಈ ಭಾಗದಲ್ಲಿ ಅದು ಸ್ಪೆಷಲಿ ಮಿಲಿಟರಿ ಕ್ಯಾಂಪ್ ಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಇಟ್ಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿತ್ತಲ್ಲ, ಎಲ್ಲಾ ಅಟ್ಯಾಕ್ ಗಳನ್ನ ಸಹಿತ ಏನಂದ್ರೆ ಡೆಸ್ಟ್ರಾಯ್ ಮಾಡುವಂತಹ ಕೆಲಸ ಭಾರತ ಸೇನೆ ಮಾಡಿರುವಂತದ್ದು. ವಿಜಯ್, ಜಗದೀಶ್, ಈಗ ಅಲ್ಲಿನ ಸ್ಥಳೀಯರೊಬ್ರು ಮಾತಾಡೋದನ್ನ ನೋಡ್ತಾ ಇದ್ವಿ ನಾವು. ಅಂದ್ರೆ ಈಗ ನೀವಿರೋ ಸ್ಥಳ ಅಪಾಯಕ್ಕೆ ಬಹಳ ಹತ್ತಿರದಲ್ಲಿರುವಂತಹ ಸ್ಥಳ. ಸೊ ಅವರು ಭಾರತೀಯ ಸೇನೆ ಮೇಲೆ, ನಮ್ಮ ಭದ್ರತಾ ಪಡೆಗಳ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಒಟ್ಟಾರೆ ಅಲ್ಲಿನ ಜನ ಸದ್ಯ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಆತಂಕದಲ್ಲಿದ್ದಾರ ಅಥವಾ ನಮ್ಮನ್ನು ಭಾರತೀಯ ಸೇನೆ ಕಾಪಾಡುತ್ತೆ, ನಾವು ಸುರಕ್ಷಿತ ಸ್ಥಳಕ್ಕೀಗ ಹೋಗಬೇಕು ಅಂತಾರ? ಒಟ್ಟಾರೆ ಮನಸ್ಥಿತಿ, ಅಲ್ಲಿನ ಸದ್ಯದ ವಾತಾವರಣ ಏನಿದೆ? ವಿಜಯ್, ಇಲ್ಲಿರುವಂತಹ ಜನರು ಅವಾಗೇ ನಾ ಮಾತಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿರೋದು ಒಂದೇ ಒಂದು ಮಾತು, ಭಾರತದ ಸೇನೆ ಪಾಕಿಸ್ತಾನಕ್ಕೆ ಏನಂದ್ರೆ ತಕ್ಕ ಉತ್ತರವನ್ನ ಕೊಡ್ತಿದೆ, ನಾವು ಅದರ ಭಾರತ ಜೊತೆಗಿದ್ದೀವಿ, ಭಾರತದ ಏನಂದ್ರೆ ಸೇನೆಗೆ ದೊಡ್ಡ ಸಲ್ಯೂಟ್ ಅನ್ನ ಕೊಡ್ತೀವಿ. ಪಾಕಿಸ್ತಾನ ಏನಂದ್ರೆ ಈ ರೀತಿಯಾದಂತಹ ಕೃತ್ಯಕ್ಕೆ ಪ್ರತಿಯೊಂದು ಮಿಸೈಲ್ ಸಿಗೋದು, ಪ್ರತಿಯೊಂದು ಡ್ರೋನ್ಗೂ ಸಹಿತ ಏನಂದ್ರೆ ಒಂದೇ ಒಂದು ಡ್ರೋನ್ ಸಹಿತ ಕೆಳಗೆ ಬಿಡೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಮಗೆ ಭಾರತೀಯ ಸೇನೆ ಬಗ್ಗೆ ಹೆಮ್ಮೆ ಇದೆ, ಮತ್ತೆ ನಾವು ಅವ್ರ ಜೊತೆ ಸದಾ ನಿಲ್ತೀವಿ ಅನ್ನುವಂತಹ ವಿಚಾರಗಳನ್ನ ಬಹಳಷ್ಟು ಗರ್ವದಿಂದ ಹೇಳ್ತಿದ್ದಾರೆ. ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಒಂದು ಘಟನೆ ನಡೆದ ತಕ್ಷಣವೇ ಜನರು ಪ್ಯಾನಿಕ್ ಆಗ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಇದು LOCಯ ಪಕ್ಕದಲ್ಲೇ ಇರುವಂತಹ ನಗರ, LOCಗೆ ಅಂದ್ರೆ ಅತಿ ಹತ್ತಿರದಲ್ಲಿರುವಂತಹ ನಗರ. ನಿನ್ನೆ ರಾತ್ರಿ ನಿರಂತರವಾಗಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಹಿತ ಜನರು ಪ್ಯಾನಿಕ್ ಆಗಿರುವಂತದ್ದು ಸತ್ಯ. ಕಾರಣ ಏನು ಅಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸೌಂಡ್ ಬರುತ್ತಲ್ಲ, ಸೌಂಡ್ ಬಂದ ತಕ್ಷಣ ಎಂತವರಿಗೂ ಸಹಿತ ಪ್ಯಾನಿಕ್ ಆಗುತ್ತೆ. ಆದ್ರೆ ಅಂತಹ ಪ್ಯಾನಿಕ್ ಸಂದರ್ಭದಲ್ಲೂ ಸಹಿತ ಇಲ್ಲಿರುವ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕರಲ್ಲ, ಅಂದ್ರೆ ಕೆಲಸಕ್ಕೋಸ್ಕರ ಬಂದಿರಬಹುದು, ಅಥವಾ ಏನಂತಂದ್ರೆ ಇಲ್ಲಿ ಏನಂದ್ರೆ ಜೀವನವನ್ನು ಕಟ್ಕೊಳ್ಬೇಕು ಅಂತ ಬಂದಿರಬಹುದು, ಅಥವಾ ಏನಂದ್ರೆ ಯಾವುದೋ ಒಂದು ಬೇರೆ ಕಾರಣಕ್ಕಾಗಿ ಬಂದಿರಬಹುದು, ಅಥವಾ ಟೂರಿಸ್ಟ್ಗೋಸ್ಕರ ಬಂದಿರಬಹುದು, ಬಹಳಷ್ಟು ಜನ ಸಿಲುಕೊಂಡಿದ್ರು. ಅಂತವ್ರನ್ನ ಸ್ವತಃ ಇಲ್ಲಿರುವಂತಹ ಸ್ಥಳೀಯರೇ ಕರ್ಕೊಂಡು ಹೋಗಿ ಏನಂದ್ರೆ ಗಾಡಿಗಳನ್ನ ಮಾಡಿ, ಅಂದ್ರೆ ಕಾರ್ಗಳಾಗಿರ್ಬೋದು ಅಥವಾ ಟ್ಯಾಕ್ಸಿಗಳನ್ನ
ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತೀರಾ ಅಂದ್ರೆ ಅಷ್ಟರ ಮಟ್ಟಿಗೆ ತುಂಬಾ ಒಳ್ಳೆಯ ವಾತಾವರಣ ಇದೆ. ಅದರ ಜೊತೆಗೆ ಏನಂತಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಹೇಳುವಂತಂದ್ರೆ ಇಂತಹ ಘಟನೆಗಳು ಎಷ್ಟೇ ನಡೀಲಿ ಇಂತಹ ಘಟನೆಗಳಿಗೆ ಉತ್ತರವನ್ನ ಕೊಡುವಂತಹ ಕೆಲಸ ಭಾರತೀಯ ಸೇನೆ ಮಾಡುತ್ತೆ. ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ. ಹಾಗಾಗಿ ನಾವು ತುಂಬಾ ಸೇಫ್ ಆಗಿದ್ದೀವಿ ಮತ್ತೆ ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇದೀವಿ ಅಂತ ನಮಗನ್ಸುತ್ತೆ. ಬಹಳಷ್ಟು ಜನ ಹೇಳ್ತಾರೆ ಜಮ್ಮು ಆಗಿರ್ಬೋದು, ಶ್ರೀನಗರ ಆಗಿರ್ಬೋದು, ಅಥವಾ ಏನಂದ್ರೆ ರಜೌರಿ ಆಗಿರ್ಬೋದು ಅಥವಾ ಪೂಂಚ್ ಆಗಿರ್ಬೋದು, ಇಂತಹ ಜಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ಯಾನಿಕ್ ಇದೆ ಅಂತ. ಆದ್ರೆ ನಮಗೆ ಅಂತಹ ಯಾವುದೇ ಭಯ ಇಲ್ಲ. ಕಾರಣ ಏನು ಅಂದ್ರೆ ನಮ್ಮ ಹಿಂದೆ ನಿಂತಿರುವಂತದ್ದು ಭಾರತೀಯ ಸೇನೆ ನಿಂತಿರುವಂತಹ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಭಯವನ್ನ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ತಡರಾತ್ರಿ ನಾವು ಸಹಿತ ಇದೇ ಒಂದು ರಜೌರಿ ಪ್ಲೇಸ್ ಅಲ್ಲಿ ಇದ್ವಿ. ರಜೌರಿ ಪ್ಲೇಸ್ ಅಲ್ಲಿ ನಿರಂತರವಾದಂತಹ ಆ ಒಂದು ಸೌಂಡ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ನಮಗೆ ಮೊದಲ ಅನುಭವ ಇದನ್ನ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ದಕ್ಷಿಣ ಭಾರತದವರಿಗೆ ಇದರ ಬಗ್ಗೆ ಯಾವುದೂ ಗೊತ್ತಿರೋದಿಲ್ಲ. ಇಲ್ಲಿ ಉತ್ತರ ಭಾರತದ ಜನರಿಗೆ ಏನಂದ್ರೆ ಇದರ ಬಗ್ಗೆ ಸ್ವಲ್ಪ ಆದ್ರೂ, ಯಾಕಂದ್ರೆ ಅವಾಗ ಗಡಿಯಲ್ಲಿ LOC ಹತ್ರ ಏನಂದ್ರೆ ಗುಂಡಿನ ಚಕಮಕಿ ಆಗುವಂತದ್ದು ಬಹಳಷ್ಟು ಬಾರಿ ನಾವು ಕೇಳಿರ್ತೀವಿ. ಸ್ಪೆಷಲಿ ಗುಂಡಿನ ಚಕಮಕಿ ಅಂತ ಬಂದ ತಕ್ಷಣವೇ ರಜೌರಿ ಪೂರಿ ಪೂಂಚ್ ಈ ಎರಡೂ ಸಹಿತ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಪ್ರತಿ ಬಾರಿಯೂ ಸಹಿತ ಚರ್ಚೆಯಲ್ಲಿರುತ್ತೆ. ಅಂತಹ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಕರ್ನಾಟಕದ ಜನರ ಮುಂಗಡೆ ಇಡಬೇಕು ನ್ಯೂಸ್ ಫಸ್ಟ್ ಅನ್ನುವಂತಹ ಕಾರಣಕ್ಕಾಗಿ ನಾವು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಮತ್ತೆ ಇಲ್ಲಿರುವಂತಹ ಸ್ಥಳೀಯ ಜನರ ಮನಸ್ಥಿತಿ ಏನಿದೆ, ಭಾರತೀಯ ಸೇನೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಏನಂದ್ರೆ ಕರ್ನಾಟಕ ಜನರಿಗೆ ಮನೆಯಲ್ಲೇ ಕೂತ್ಕೊಂಡು ಮಾಹಿತಿಯನ್ನು ಪಡ್ಕೊಳ್ಳುವುದಕ್ಕೆ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಿರುವಂತಹ ವಿಜಯ್. ಗ್ರೇಟ್ ಜಗದೀಶ್, ನಿಮ್ಮ ಎಫರ್ಟ್ಸಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್. ಧನ್ಯವಾದ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.